ಎಲ್ರಿಗೂ ನಮಸ್ಕಾರ. ಒಬ್ಬ ಯಾತ್ರಿಕ ಹೋಗ್ತಾ ಇರ್ತಾನೆ ಕಾಡಲ್ಲಿ. ಬಾಯಾರಿಕೆ ಆಗುತ್ತೆ. ಒಂದು ತೆಂಗಿನ ಮರ ಕಾಣುತ್ತೆ. ತೆಂಗಿನ ಮರ ಹತ್ತಿ ಒಂದು ತೆಂಗಿನಕಾಯಿಯನ್ನು ತಗೊಂಡು ಇನ್ನು ಕೆಳಗಡೆ ಇಳಿದು ಕುಡಿಬೇಕು ಅಂತ ಕೆಳಗಡೆ ಇಳಿತಾ ಇರ್ತಾನೆ. ಒಂದು ಸುಂದರವಾದ ಒಂದು ಬಟರ್ಫ್ಲೈ ಪಾತ್ರಗಿತ್ತಿ ಕಾಣುತ್ತೆ. ಅದನ್ನು ಅವನು ತನ್ನ ಕೈಯಲ್ಲಿರೋ ತೆಂಗಿನಕಾಯಿ ಮತ್ತು ಮರದಲ್ಲಿರೋ ಮರೆತು ಬಿಟ್ಟು ಅದರ ಹಿಂದೆ ಹೋಗಿ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇದರ ಅರ್ಥ ಏನು ಅಂದರೆ, ನಾವು ಎಷ್ಟೊಂದು ಸಲ ನಾವು ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಫೋಕಸ್ ಮಾಡುವುದಿಲ್ಲ, ಅದರ ಮೇಲೆ ನಾವು ಗಮನ ಇರೋದಿಲ್ಲ. ಆದ್ದರಿಂದ ನಾವು ಎದಕ್ಕೋ ಮರಳಾಗಿಬಿಡ್ತೀವಿ. ಮರಳಾಗಿ ನಾವು ಜೀವನವನ್ನು ಹಾಳು ಮಾಡ್ಕೋತೀವಿ. ನೀವು ವಿದ್ಯಾರ್ಥಿ ಇದ್ದರೆ ಓದೋದು ಬಿಟ್ಟು ಬೇರೆ ನಮ್ಮ ಮೊಬೈಲಲ್ಲಿ ಅಥವಾ ಏನೋ ಒಂದು ಮೂವಿ ನೋಡೋದು ಅಥವಾ ಎಲ್ಲೋ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗೋದು ಮಾಡಿ ನಮ್ಮ ವಿದ್ಯಾರ್ಥಿಯ ಕರಿಯರ್ನ ಹಾಳು ಮಾಡ್ಕೋತೀವಿ. ನೀವೇನಾದರೂ ಒಂದು ಒಳ್ಳೆ ಹೆಲ್ತಿಗೆ ಮಾಡೋಂಗಿದ್ರೆ ಅದು ಹೆಲ್ತಿಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಬೇರೆ ಆಹಾರ ಜಂಕ್ ಫುಡ್ ತಿಂದು ಹೆಲ್ತ್ ಹಾಳು ಮಾಡ್ಕೋತೀರ. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಆ ಬಿಸ್ನೆಸ್ನ ಒಂದು ಒಳ್ಳೆ ಬೆಳವಣಿಗೆ ಮಾಡ್ಕೊಳ್ಬಿಟ್ಟು ಯಾವುದಾದ್ರು ಕೆಟ್ಟ ಸಂಗತಿಯಲ್ಲಿ ಕೆಟ್ಟ ಅಭ್ಯಾಸದಲ್ಲಿ ಹೋಗಿ ಆ ಬಿಸ್ನೆಸ್ನ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಫೋಕಸ್ ಹಾಳು ಮಾಡ್ಕೋತಾರೆ. ಇದೇ ಥರ ನಾವು ಬೇರೆ ಒಂದು ಅನೈತಿಕ ಸಂಬಂಧದಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಹಾಳು ಮಾಡ್ಕೊಳ್ಳೋದಾಗಲಿ, ಯಾವುದೇ ಒಂದು ಥರ ನೀವು ನಿಮ್ಮ ಇರೋ ಒಂದು ಸುಂದರವಾದ ಒಂದು ಬದುಕನ್ನು ಬೇರೆ ಅಟ್ರಾಕ್ಷನ್, ಒಂದು ಬಟರ್ಫ್ಲೈ ಪಾತ್ರಗೀತಿ ಹಿಂದೆ ಹೋದಂಗೆ ಅಟ್ರಾಕ್ಷನ್ ಹಿಂದೆ ಹೋಗಿ ಜೀವನ ಹಾಳು ಮಾಡ್ಕೋಬಾರ್ದು. ಗಮನವಿಟ್ಟು ಕೆಲಸ ಮಾಡಿ ನೀವು ಸಾಧನೆ ಮಾಡ್ತೀರಾ.